ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಈ ಒಂದು ಕ್ಷೇತ್ರದ ಕಲಾ ನ್ಯಾಚುರಲ್ ಫುಡ್ಸ್ ಏನಿದೆ ಅದರ ಒಂದು ಗುದ್ದಲಿ ಪೂಜೆ ನೆರವೇರಿಸಿದ್ದೀವಿ. ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂತೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದಂದೇ ಮಾವು ರೈತರಿಗೆ ಸಿಹಿ ಸುದ್ದಿ. 40 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಜ್ಯೂಸ್ ಫ್ಯಾಕ್ಟರಿಗೆ ಗುದ್ದಲಿ ಪೂಜೆ. ರೈತರ ಹಿತದೃಷ್ಟಿಯಿಂದ ಸಮಾಜ ಸೇವಕ ಪಂಚಾಕ್ಷರ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಸುಮಾರು 40 ಕೋಟಿಗೂ ಅಧಿಕ ಮೊತ್ತದ ಮಾವಿನಕಾಯಿ ಜ್ಯೂಸ್ ಸಂಸ್ಕರಣಾ ಕಾರ್ಖಾನೆ ಸ್ಥಾಪನೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕೊತ್ತನೂರು ಮತ್ತು ಬಚ್ಚಹಳ್ಳಿ ಗ್ರಾಮಗಳಿಗೆ ಸಂಬಂಧಿಸಿದ ತೋಲ್ಪಡಿ ತೋಟದ ಸುಮಾರು 8 ಎಕರೆ ಪ್ರದೇಶದಲ್ಲಿ ಕಲಾ ನ್ಯಾಚುರಲ್ ಫುಡ್ಸ್ ಫ್ಯಾಕ್ಟರಿ ನಿರ್ಮಾಣವಾಗಲಿದ್ದು, ಈ ಯೋಜನೆ ಶಿಡ್ಲಘಟ್ಟ ಭಾಗದ ಮಾವು ಬೆಳೆಗಾರರಿಗೆ ಹೊಸ ಭರವಸೆಯನ್ನು ಮೂಡಿಸಿದೆ. ಶ್ರೀ ಈಶಸಾರಥಿ ಬಸಪ್ಪನವರ ದೇವಸ್ಥಾನ ಬಂಡಳ್ಳಿ ವತಿಯಿಂದ ಬಸಪ್ಪನವರ ಸ್ಥಳ ಗುರುತಿಸಿ ಶಂಕುಸ್ಥಾಪನೆ ನೆರವೇರಿಸುವ ಮೂಲಕ ಕಾರ್ಖಾನೆ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಕ್ಷರ ರೆಡ್ಡಿ ಅವರು, ಈಗಾಗಲೇ ನನ್ನ ಸಹೋದರಿ ಹೆಸರಿನಲ್ಲಿ ನದಾಸ್ ಫ್ರೂಟ್ ಮಂಡಿ ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ಪ್ರಯತ್ನ ಮಾಡಿದ್ದೇವೆ. ಅದನ್ನು ಮುಂದುವರಿಸಿ ಇನ್ನಷ್ಟು ರೈತರಿಗೆ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ ನನ್ನ ಸಹೋದರ ಬಿಂದು ಕಲಾತೀತ್ ಅವರ ಹೆಸರಿನಲ್ಲಿ ಕಲಾ ನ್ಯಾಚುರಲ್ ಫುಡ್ಸ್ ಫ್ಯಾಕ್ಟರಿ ಸ್ಥಾಪನೆಗೆ ಮುಂದಾಗಿದ್ದೇವೆ ಎಂದು ಹೇಳಿದರು. ಇವತ್ತು ಮಹಾಸುದಿನ. ಮೊನ್ನೆ ಹೀಗೆ ನಾವು 4-6 ಜನ ನಮ್ಮ ಲೋಕಿ ಸಮೇತವಾಗಿ ಕೂತಿದ್ವಿ. ಮಾತಾಡ್ತಾ ಆ ಒಂದು ಮಾತಂದೆ, ಒಂದು ಸಣ್ಣ ಪೂಜೆ ಇಟ್ಕೊಂತೀವಿ. ನಮ್ಮ ತೋಳ್ಪಡಿ ತೋಟ ಅಂತ ಹೇಳಿ ಬಚ್ಚಳ್ಳಿ ಹಾಗೂ ಕೊತ್ತನೂರು ಗ್ರಾಮಕ್ಕೆ ಎರಡಕ್ಕೂ ಸೇರುತ್ತೆ. ಇದು ಸುಮಾರು ಒಂದು 150 ಎಕರೆ 200 ಎಕರೆ ಜಾಗ. ನಿಮಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಮಾವು ಬೆಳೆಗಾರರು ಬಹಳ ಕಷ್ಟದ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ದು. ನಾವು ಎಲ್ಲ ಕಡೆ ಮಾಡೋಕ್ಕಾಗಲಿಲ್ಲ. ಏನು ನಮ್ಮ ಶಿಡ್ಲಘಟ್ಟ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ, ನಮ್ಮ ಬಾಗೇಪಲ್ಲಿ ಕಡೆ, ಮುಳಬಾಗಿಲು ಕಡೆ ಹಲವಾರು ಕಡೆಯಿಂದ ನಮ್ಮ ರೈತರು ಈ ಸರ್ತಿ ಮಾವಿನಕಾಯಿ ತಂದು ನಾವೊಂದು ಹೊಸದಾಗಿ ನಾದಾಸ್ ಫ್ರೂಟ್ ಕಂಪನಿ ಅಂತೇಳಿ ನನ್ನ ತಂಗಿ ಹೆಸರಲ್ಲಿ ಮಾವಿನಕಾಯಿ ಮಂಡಿ ಓಪನ್ ಮಾಡಿದ್ವಿ. ಸುಮಾರು ಡೈಲಿ ಒಂದು 200ರಿಂದ 300 ಟನ್ ಮಾವಿನಕಾಯಿ ಸರಬರಾಜು ಮಾಡಿದರು. ರೈತರಿಗೆ ನಮ್ಮ ಕೈಲಾದಷ್ಟು ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ಬೆಲೆ ಕೊಟ್ಟು ಮಾರಿ ಒಂಚೂರು ಅನುಕೂಲ ಮಾಡಿಕೊಟ್ವಿ. ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಎಲ್ಲರ ರೈತರ ಆಶೆ ಇದ್ದಂತೆ, ನಮ್ಮ ಮನೆಯವರ ಕುಟುಂಬದವರ ಆಶೆ ಇದ್ದಂತೆ ಒಂದು ಸಣ್ಣ ಹಣ್ಣಿನ ಪಲ್ಪ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ವಿ. ವಾರದಿಂದ ಮಾತನಾಡ್ಕೊಂಡ್ವಿ ನಾವು, ಲೋಕೇಶನ್ನ ಹಲವಾರು ನಮ್ಮ ರೈತರು ಎಲ್ಲ ಸೇರಿ. ಅವತ್ತು ಈ ಒಂದು ನಮ್ಮ ಬಚ್ಚಳ್ಳಿ ಹಾಗೂ ಕೊತ್ತನೂರು ಎಲೆಯಲ್ಲಿರುವ ನಮ್ಮ ತೋಳ್ಪಡಿ ಅನ್ನೋ ತೋಟದಲ್ಲಿ, ಇದು ನಾವು ಸಂಪಾದನೆ ಮಾಡಿದ ಆಸ್ತಿ ಅಲ್ಲ, ನಮ್ಮ ತಾತನವ್ರ ಭಿಕ್ಷೆ, ನಮ್ಮ ತಂದೆ ತಾತನವರ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಒಂದು ತೋಟದಲ್ಲಿ ಒಂದು ಜ್ಯೂಸ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋಣ ಅಂತೇಳಿ ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂತೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಹೇರಳವಾಗಿ ರೈತರ ಸಹಕಾರ. ಯಾಕಂದರೆ ರೈತರಿಗಾಗಿ ನಿರ್ಮಿಸ್ತಾ ಇದ್ದೀವಿ ಇದನ್ನು. ಮುಂದಿನ ದಿನಗಳಲ್ಲಿ ಮಾವು ಹೇರಳವಾಗಿ ಬೆಳಿತೀವಿ ನಮ್ಮ ಕಡೆ. ಇವತ್ತು ಜ್ಯೂಸ್ದು ಮಾವಿನಕಾಯಿ 2 ರೂಪಾಯಿ ನಿಗದಿಪಡಿಸಿದ್ರು. 1 ಟನ್ 1,000 kg 2,000 ಅಂದರೆ ಬರೀ 2 ರೂಪಾಯಿ. ರೈತರು ಏನಾಗೋದು ಹೇಳಿ? ಸುಮಾರು ಜನ ಈ ಕಡೆ ಹಲವಾರು ರೈತರು ನನ್ನ ಹತ್ರ ಅಳಲು ತೋಡ್ಕೊಂಡ್ರೆ ಏನಂತ, ರೆಡ್ಡಿ ಈ ಸರ್ತಿ ನಾವು ಮಾವಿನ ಮರಗಳು ಕಡ್ದಾಕ್ಬಿಡ್ತೀವಿ. ಅವತ್ತು ನನಗೆ ಭಾಳ ನೋವಿನ ವಿಚಾರ. ಇವತ್ತು ಒಂದು ಮರ ನಾವು ಸಾಕ್ಬೇಕಂದ್ರೆ, ಒಂದು ಮರನ ಕಾಪಾಡಿ ದೊಡ್ಡದು ಮಾಡಿ ಅದು ಫಸಲು ಬರಬೇಕಂದ್ರೆ ಒಬ್ಬ ರೈತನ ಜೀವನ ಪೂರ್ತಿ ಕಳೆದೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮರ ಕಡಿತೀವಂದರೆ ಇನ್ನೆಷ್ಟು ನೋವಿನಿಂದ ರೈತನಿರ್ತಾನೆ. ಇದಕ್ಕೆ ಬರೀ ನಾವು ಪ್ರಯತ್ನ ಪಟ್ಟರೆ ಆಗಲ್ಲ, ಸರ್ಕಾರ ಮುಂದಕ್ಕೆ ಬರಬೇಕಿಂತವಕ್ಕೆ. ಸರ್ಕಾರ ಮುಂದಕ್ಕೆ ಬಂದು ಬೆಂಬಲ ಬೆಲೆ ಒಂದು ಫಿಕ್ಸ್ ಮಾಡಿ ಸರ್ಕಾರದ ವತಿಯಿಂದ ಏನು ರೈತನಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು
ಕೋರ್ಕೊಂತೀನಿ. ಈ ಬೃಹತ್ ಯೋಜನೆಯಿಂದ ನೇರವಾಗಿ ಹಾಗೂ ಪರೋಕ್ಷವಾಗಿ ನೂರಾರು ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ. ಕಾರ್ಖಾನೆಯಲ್ಲಿ ಸುಮಾರು 500 ಮಂದಿಗೆ ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಿದ್ದು, ಅದರಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸ್ಥಳೀಯರಿಗೆ 80% ಉದ್ಯೋಗಾವಕಾಶ ನೀಡಲು ಉದ್ದೇಶಿಸಲಾಗಿದೆ ಎಂದು ಪಂಚಾಕ್ಷರ ರೆಡ್ಡಿ ತಿಳಿಸಿದ್ದಾರೆ. ಇದರಿಂದ ಸ್ಥಳೀಯ ಯುವಜನರಿಗೆ ತಮ್ಮ ಊರಿನಲ್ಲಿ ಉದ್ಯೋಗ ದೊರೆಯುವುದರ ಜೊತೆಗೆ ಸಾರಿಗೆ, ಪ್ಯಾಕಿಂಗ್, ಲೋಡಿಂಗ್, ಕೃಷಿ ಉತ್ಪನ್ನಗಳ ಸಾಗಣೆ, ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರೋಕ್ಷ ಉದ್ಯೋಗ ಮತ್ತು ವ್ಯಾಪಾರ ಅವಕಾಶಗಳು ಹೆಚ್ಚಾಗುವ ನಿರೀಕ್ಷೆ ಇದೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಶಿಡ್ಲಘಟ್ಟ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳ ಮಾವಿನ ಬೆಳೆಗಾರರಿಗೂ ದೊಡ್ಡ ಮಟ್ಟದ ಮಾರುಕಟ್ಟೆ ಸೌಲಭ್ಯ ದೊರೆಯುವ ನಿರೀಕ್ಷೆ ಇದೆ. ರೈತರನ್ನು ಉದ್ದೇಶಿಸಿ ಪಂಚಾಕ್ಷರ ರೆಡ್ಡಿ ಅವರು, ಮಾವು ಬೆಳೆಗೆ ಬೆಲೆ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಇನ್ನು ಮುಂದೆ ರೈತರು ಮಾವಿನ ಮರಗಳನ್ನು ಕಡಿಯಬೇಡಿ. ನಿಮ್ಮ ಬೆಳೆ ಹಾಗೂ ನಿಮ್ಮ ಭವಿಷ್ಯಕ್ಕಾಗಿ ಈ ಜ್ಯೂಸ್ ಫ್ಯಾಕ್ಟರಿಯನ್ನು ಸ್ಥಾಪಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ರೈತರ ಹಿತಕ್ಕಾಗಿ ಸರ್ಕಾರವು ಅಗತ್ಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಕಾರ್ಖಾನೆಯ ಗುದ್ದಲಿ ಪೂಜೆ ಕಾರ್ಯಕ್ರಮದ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಪಂಚಾಕ್ಷರ ರೆಡ್ಡಿ ಅವರ ಕುಟುಂಬದ ವತಿಯಿಂದ ಭಕ್ತಿಭಾವದಿಂದ ಆಚರಿಸಲಾಯಿತು. ದೇವರಿಗೆ ನೈವೇದ್ಯ ಅರ್ಪಿಸಿ ಸುಂದರವಾಗಿ ದೇವಿಯನ್ನು ಅಲಂಕರಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು, ರೈತ ಮುಖಂಡರು, ಆಪ್ತ ಸ್ನೇಹಿತರು, ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರು ಸೇರಿದಂತೆ ಹಲವಾರು ಜನ ಭಾಗವಹಿಸಿ ಪಂಚಾಕ್ಷರ ರೆಡ್ಡಿ ಅವರ ರೈತಪರ ಯೋಜನೆಗೆ ಶುಭ ಹಾರೈಸಿದರು. ವರದಿ ಗುರುಮಳಗ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಸರ್, ಏನು ಇಲ್ಲಿ ಜ್ಯೂಸ್ ಫ್ಯಾಕ್ಟ್ರಿ ಮಾಡಿರೋಂಥ ಹೆಸರೇನಿದೆ ಸರ್? ಇದು ನನ್ನ ತಮ್ಮ ತೀರ್ಕೊಂಡ್ರು, ನಾದುಬಿಂದು ಕಲಾತೀತ ರೆಡ್ಡಿ ಅಂತ. ಅವ್ರ ಹೆಸರಲ್ಲಿ ಕಲಾ ನ್ಯಾಚುರಲ್ ಫುಡ್ಸ್ ಅಂತೇಳಿ ಈ ಒಂದು ಫ್ಯಾಕ್ಟ್ರಿನ, ಜ್ಯೂಸ್ ಫ್ಯಾಕ್ಟ್ರಿನ, ಈ ಕಾರ್ಖಾನೆನ ಶುರು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ಅಂದಾಜು 40 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಆಗ್ಬೋದು. 1 ಗಂಟೆಗೆ 20 ಟನ್ ಪ್ರೊಸೆಸ್ ನಡೆಯುತ್ತೆ ಅಂಥದ್ದು. 2 ಯೂನಿಟ್ ಮಾಡ್ತಾ ಇದ್ದೀವಿ. ಇದರಲ್ಲೇ ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಹಣ್ಣು ಮಾಡಿ ಅದನ್ನು ಪಲ್ಪ್ ತೆಗೆದು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ, ರೈತರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿಬೇಕಂತೇಳಿ ಬೆಳೆದು ಇಲ್ಲಿ ರೈತಾಪಿ ವರ್ಗಕ್ಕೆ ಒಂದು ಉತ್ತಮವಾದ ಒಂದು ಅವರ ಬೆಳೆದಂಥ ಒಂದು ಏನು ಹಣ್ಣು ಇದೆ ಅದಕ್ಕೆ ಒಳ್ಳೆಯ ಒಂದು ರೇಟ್ ಕೊಟ್ಟು ಅವ್ರಿಗೆ ನಾವು ನಮ್ಮ ಕೈಲಾದಷ್ಟು ಒಂಥರ ಸಹಾಯ ಅನ್ನೋದಕ್ಕಿಂತ ಸಹಕಾರ ಕೊಡೋಣ ಅಂಥೇಳಿ ನಾನು ಆ ಒಂದು ಮನಸ್ತತ್ವದಿಂದ ಇದನ್ನು ಶುರು ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಸ್ಥಳೀಯರಿಗೆ ಕೊಡ್ತೀವಿ. ಕೆಲವರು ಟೆಕ್ನಿಕಲಿ ಬೇಕಾಗಿರೋರನ್ನ ಹೊರಗಡೆಯಿಂದ ತರಲೇಬೇಕಾಗುತ್ತೆ. 80% ಸ್ಥಳೀಯರಿಗೆ ಆದ್ಯತೆ ಕೊಡ್ತೀವಿ. ಇವತ್ತು 400 ಇಂದ 500 ಜನ ಸ್ಟಾರ್ಟಿಂಗಲ್ಲಿ ಉದ್ಯೋಗ ಕೊಡ್ತೀವಿ. ಇದು ನಾವು ಮುಂದಿನ ಮಾವಿನಕಾಯಿ ಸೀಸನ್ ಅಷ್ಟೊತ್ತಿಗೆ ಆಪರೇಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಭೂಮಿಯ ಒಂದು ಪೂಜೆಯನ್ನು ಮಾಡಿದ್ದಾರೆ. ಅಭಿವೃದ್ಧಿ ಆಗಲಿ, ಏನೆಲ್ಲ ಸಂಕಲ್ಪಗಳು ಇಟ್ಕೊಂಡಿದ್ರೆ ಈ ಜಾಗದಲ್ಲಿ ಆದಷ್ಟು ಬೇಗ ಎಲ್ಲ ಸಂಕಲ್ಪಗಳು ಈ ಜಾಗದಲ್ಲಿ ಈಡೇರಲಿ. ಅದೇ